ಸುಂದರವಾದ ನಾಟಕ. ಪ್ರಹ್ಲಾದನ ಭಕ್ತಿ, ಹಿರಣ್ಯಕಶಿಪುವಿನ ಕ್ರೌರ್ಯ ಹಾಗೂ ನರಸಿಂಹನ ಮಹಿಮೆಯನ್ನು ನೃತ್ಯ ನಾಟಕದ ಮೂಲಕ ತೋರಿಸುತ್ತಿದ್ದಾರೆ ನಮ್ಮ 5ನೇ ತರಗತಿಯ ವಿದ್ಯಾರ್ಥಿಗಳನ್ನು. ಪ್ರೀತಿಯಿಂದ ಅವರನ್ನು ಜೋರಾದ ಚಪ್ಪಾಳೆಗಳೊಂದಿಗೆ ಬರಮಾಡಿಕೊಳ್ಳೋಣ. ಸ್ವಾಮಿ ಬಂದಿರ ಅಲ್ಲೋಡಿ, ಈತನೇ ಮಗುವಿನ ಮುಂದೆ ನಿಮ್ಮನ ಕುರಿತೇ ಹೇಳುತ್ತಿದ್ದೆ. ಭಲೆ ಭಲೆ, ಬಹುಮುದ್ದಾಗಿದ್ದಾನೆ ಬಹುಮುದ್ದಾಗಿದ್ದಾನೆ. ಎಲ್ಲ ನಿನ್ನ ಹಾಗೆ ಇದ್ದಾನೆ. ಇಲ್ಲ, ನಿಮ್ಮ ಹಾಗೆ ಇದ್ದಾನೆ. ನಮ್ಮಿಬ್ಬರ ಹಾಗೂ ಇದ್ದಾನೆ. ವಿಶ್ವಸ್ಯ ಕಲಾ ಪ್ರಸಿದ್ಧತಾಂ ಇಂದ್ರಾಯಾಂತು ಭೂತಾನಿ ಶಿವಂ ಮಿಥೋಧಿಯ. ಎಷ್ಟು ಸುಂದರವಾಗಿದೆ. ಪ್ರಹ್ಲಾದ, ನಮಗೆ ಹೇಳು, ಇದರ ಅರ್ಥವೇನೆಂದು? ಮನಶ್ಚ ಭದ್ರಂ ಭಜತಾ ದದೋಕ್ಷಜೈ ಆವೇಶ್ಯತಾಂ ನೋ ಮತಿರಪಯ ಹೇತುಕಿ. ಅದ್ಭುತ. ಇದೇಗೆ ಸಂಭವ? ಪ್ರಹ್ಲಾದ, ಇದನ್ನು ನೀನು ಮಾಡುತ್ತಿರುವೆಯ ಅಥವಾ? ನಮೋ ಭಗವತೆ ವಾಸುದೇವಾಯ. ವಾಸುದೇವ? ಅದು ಈ ಯಾರು? ರಹಸ್ಯವೇನು? ಅಂದರೆ ಹರಿನಾರಾಯಣ. ಈ ಹರಿನಾರಾಯಣ ಎಂದರೆ ಯಾರು? ಏನೂ ತಿಳಿಯುತ್ತಿಲ್ಲ. ಅಖಂಡ, ನೀನು ಏನು ಮಾಡುತ್ತಿರುವೆ? ನಾವು ಅಸುರರು, ಮಹಾಶೂರರು. ಈ ತುಚ್ಛ ಆಟಗಳು ನಮ್ಮ ಗುರುಕುಲಕ್ಕೆ ಶೋಭೆ ತರುವುದಿಲ್ಲ. ಆದರೆ ನೀನು ನನ್ನ ಮೇಲೆ ಕೋಪಿಸಿಕೊಳ್ಳುವಂತಹ ಅಪರಾಧವನ್ನು ನಾನು ಏನು ಮಾಡಿದ್ದೇನೆಂದು ನನಗೆ ಪ್ರಹ್ಲಾದ, ತಿಳಿಯುತ್ತಿಲ್ಲ. ರಾಜಪುತ್ರ ಯಾರು ಎಂದರೆ ಅವನ ಕ್ರಿಯೆ ಶಕ್ತಿಶಾಲಿ ಮತ್ತು ಜ್ಯೋತಿರ್ಮಯಿ ಆಗಿರುತ್ತದೆ. ನಿನ್ನ ಹಾಗೆ ದುರ್ಬಲ ಕೋಮಲನಾಗಿರುವುದಿಲ್ಲ. ವಿಷ್ಣುವಿನ ಭಕ್ತಿಯಲ್ಲಿ ನೀನು ಕುರುಡನಾಗಿದ್ದೀಯಾ. ಕೋಮಲನಾಗಿರುವುದರಲ್ಲಿ ತಪ್ಪೇನು? ವಿಷ್ಣುವಿನ ಭಕ್ತಿಯಲ್ಲಿ ಮುಳುಗಿದರೆ ಕುರುಡಾಗುವುದಲ್ಲವಲ್ಲ? ವಿಷ್ಣುವನ್ನು ಪೂಜಿಸುತ್ತಾರೆ. ಇವರು ಹಣ್ಣುಗಳನ್ನು ತಾರೆ. ಆದರೆ ಮಿತ್ರ, ಹಣ್ಣುಗಳನ್ನು ತಿನ್ನುವುದರಲ್ಲಿ ತಪ್ಪೇನು? ಇವನ ಹಲ್ಲುಗಳು ವಿಚಿತ್ರವಾಗಿದೆ. ಅಸುರ ಕುಲಕ್ಕೆ ಇದು ನಾಚಿಕೆ ಪಡುವಂತಹ ವಿಚಾರ. ರಾಜಪುತ್ರನಾಗಿಯೂ ನೀನು ನಿನ್ನ ಶಕ್ತಿಗಳನ್ನು ಉಪಯೋಗಿಸಲು ತಿಳಿದುಕೊಂಡಿಲ್ಲ. ಒಂದು ನಿರ್ಬಲ ಜೀವಿಯ ಪ್ರಾಣ ತೆಗೆಯುವುದರಲ್ಲಿ ಎಂತ ಶಕ್ತಿ ಪ್ರದರ್ಶನ ಮಿತ್ರ. ನನ್ನ ಹೊಟ್ಟೆಯಂತೂ ಹೇಗಿದ್ದರೂ ತುಂಬುತ್ತದೆ. ನಾವೆಲ್ಲರೂ ಜೀವಿ, ಜಂತು, ಪ್ರಾಣಿ ಅವರದ್ದೇ ರಚನೆ ಅಲ್ಲವೇ? ಅವರದ್ದ? ಯಾರದ್ದು? ಓ, ತಿಳಿಯಿತು. ಹೇಡಿಗಳ ರಾಜ, ದುರ್ಬಲರ ಆತ್ಮೀಯ, ನಮ್ಮ ರಾಜಕುಮಾರನ ಭ್ರಮೆ, ಪರಮ ಪ್ರಭು ವಿಷ್ಣು. ಇಡೀ ತ್ರಿಲೋಕವೇ ನಮ್ಮನ್ನು ಕಂಡು ಭಯ ಪಡುತ್ತದೆ. ನೀನು ಅರಿತುಕೊಳ್ಳಬೇಕು ರಾಜಕುಮಾರ. ಹಿಂಸೆಯೇ ನನ್ನ ಧರ್ಮ, ಹಿರಣ್ಯಕಶಿಪುವೇ ನನ್ನ ಭಗವಂತ, ಮತ್ತು ಹೀಗೆ ನನ್ನ ಧರ್ಮವನ್ನು ಪಾಲಿಸುವುದು ನನ್ನ ಸೌಭಾಗ್ಯ. ನಾರಾಯಣಾಯ ನಮೋ ನಮಃ. ವಾಸುದೇವಾಯ
वासुदेवाय नमो नमः। ॐ नमो भगवते वासुदेवाय नमः। ॐ नमो भगवते वासुदेवाय नमः। गोविन्द माधव जय जय हो प्राणप्रिय नानिन्नव निन्न नामद स्मरण ಮಾಡಲು ಮನನ ಜೀವನ ಪಾವನ ಕಣ ಕಣದಲು ನೀನೆ ಮನದಲು ನೀನೆ ಜಗವು ನೀನೆ ಭಗವದೇ ವಾಸುದೇವಾಯ ನಮಃ. ಅಣ್ಣ, ನಿನ್ನ ಪ್ರತಾಪಕ್ಕೆ ಎದುರಿಲ್ಲ, ನಿನ್ನ ಸಾಹಸಕ್ಕೆ ಎಣೆ ಇಲ್ಲ, ನಿನ್ನ ವೈಭವಕ್ಕೆ ಸರಿ ಸಾಟಿ ಇಲ್ಲ. ಇಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ. ಏಕೆ ಏಕೆ ಹಿರಣ್ಯಾಕ್ಷ? ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿರಬೇಕು. ಓಹೋ, ನಮ್ಮ ಪಾದದಡಿಯಲ್ಲಿ? 3 ಲೋಕಗಳು ನಿನ್ನ ಮುಷ್ಟಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿ? ಹೌದು ಹೌದು. ಸುರಲೋಕವು ಸತ್ತು ಬಿದ್ದಿರಬೇಕು. ಆ ಸುರಲೋಕವೇ ಸತ್ತು ಬಿದ್ದಿರಬೇಕು. ದಿಕ್ಪಾಲಕರು ನಮ್ಮ ರಮನೆಯ ದ್ವಾರಪಾಲಕರಾಗಿರಬೇಕು. ನಮ್ಮ ರಮನೆಯ ದ್ವಾರಪಾಲಕರು? ಹೌದು ಹೌದು. ಅಷ್ಟೇ ಅಲ್ಲ, ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಡಿ ಮಲಗಿರುವ ನಿನ್ನನ್ನು ಆ ಶಶಿಪತಿಯು ಹೆದರಿ ಪೂಜಿಸಬೇಕು. ಹೆದರಿ ಪೂಜಿಸಬೇಕು? ಹೆದರಿ ಪೂಜಿಸಬೇಕು? ಅಣ್ಣ, ಅಪ್ಪಣೆ ಕೊಡು. ನನ್ನ ಪ್ರಾಣವನ್ನಾದರೂ ಬಲಿ ಕೊಟ್ಟು ಈ ಕಾರ್ಯವನ್ನು ಸಾಧಿಸುತ್ತೇನೆ. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತ ಇದಾವುದೂ ನನಗೆ ಹೆಚ್ಚಲ್ಲ. ಅವೆಲ್ಲವೂ ತೃಣ ಸಮಾನ. ನೀನೊಬ್ಬನಿದ್ದರೆ ನನಗೆ ಸಾಕು. 3 ಲೋಕಗಳು ಇದ್ದ ಹಾಗೆ. ಅಣ್ಣ, ನನ್ನ ಪರಾಕ್ರಮದಲ್ಲಿ ಶಂಕೆಯೇ. ಸೃಷ್ಟಿಯ ಯಾವ ಮಹಾಶಕ್ತಿಯ ಎದುರಾಗಲಿ ಹುಟ್ಟಡಗಿಸುವ ದಿಟ್ಟತನವಿದೆ ನನ್ನಲ್ಲಿ. ನಾನದರ ಬಲ್ಲೆ ಸಹೋದರ, ಬಲ್ಲೆ. ಉಗ್ರನಾದರೆ ಪ್ರಳಯ ರುದ್ರನನ್ನೇ ನಡುಗಿಸಿ ಮೃತ್ಯು ದೇವತೆಗೆ ಮೃತ್ಯುವಾಗಿ ವಿಜೃಂಭಿಸಬಲ್ಲ ಈ ಹಿರಣ್ಯಾಕ್ಷ. ಉಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ. ಕದನೋತ್ಸಾಹದಿಂದ ಕುಣಿತಿರುವ ಕೈಗಳಿಗೆ ನಿರಾಶೆ ಮಾಡಬೇಡ. ಅಪ್ಪಣೆ ಕೊಡಣ್ಣ. ಹೋಗಿ ಬಾ ಸಹೋದರ, ದಿಗ್ವಿಜಯಶಾಲಿಯಾಗಿ ಹಿಂತಿರುಗು. ವೇಷಿತ ಗುಣಪಂಡಿತ ಅಂಧಕಾರ ಜನವಂದಿತ ಅಕಳಂಕಿತ
ಒಪ್ಪಿ ಮೊಳಗಿಸು ರಣಯೋಧ ಅಡಿಯಿಟ್ಟರೆ ಕಣ ಕಣ ವಿಚ್ಛೇದ ಸಾಹೋರೆ ಸಾಹೋ ಆಜಾನುಬಾಹೋ ಜಾಧಿರಾಜ ಶೋಭಿತ ಗರ್ವ ಮಂಡಿತ ಅಬ್ಬರಿಸುತ್ತ ಬಂದ ನೋಡೆ ಸನಗರ್ಜಿತ ರಣರಂಜಿತ ಸುರಿ ಮೀಸೆಯ ತಿಮಿರು ನೋಡೆ ಹೇ ಶ್ರೀಮದ್ ಗುರುಕುಲ ಚಂದ್ರಶೇಖರ ಹೇ ಸರ್ವಂ ತರತರ ಸ್ವಯಂ ಶ್ರೀಕರ ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳುವೆಯಲ್ಲ, ಎಲ್ಲಿದ್ದಾನು ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣು ರೇಣು ದೃಢ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ. ಅವನಿಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ತೃಣ ಕಾಷ್ಟಗಳೆಲ್ಲದರಲ್ಲೂ ಇರುವನು. ಈ ಭೂಮಿಯಲ್ಲಿ, ಅಲ್ಲಿಯೂ ಇರುವನು. ಆಕಾಶದಲ್ಲಿ, ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ, ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನೋ? ಇರುವನು. ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ, ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ಇದ್ದಾನೆ. ಮಾಯಾವಿ, ಮೋಸಗಾರ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ. ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ? ಇಂದಿಗೆ ನಿನ್ನ ಪರಿಸಮಾಪ್ತಿ. ಮನೆಯೊಳಗೂ ಆಗುವುದಿಲ್ಲ, ಮನೆಯ ಹೊರಗೂ ಆಗುವುದಿಲ್ಲ, ಭೂಮಿಯ ಮೇಲೂ ಅಲ್ಲ, ಆಕಾಶದಲ್ಲೂ ಅಲ್ಲ, ಸಜೀವವೋ ನಿರ್ಜೀವವೋ
ಯಾವ ಶಸ್ತ್ರದಿಂದಲೂ ನನ್ನ ಮೃತ್ಯು ಆಗುವುದಿಲ್ಲ. ಏಕೆ ಮಾತೆ ಬರುತ್ತಿಲ್ಲವೇ? ಹಿರಣ್ಯಕಶ್ಯಪು, ಯಾವಾಗ ಅರ್ಥವಾಗುವುದು ಕಾಣೆ. ನಾನೇ ಎಲ್ಲರ ಪರಮಪಿತ. ಬ್ರಹ್ಮದೇವನ ಸೃಷ್ಟಿಯು ನನ್ನದೇ. ನಾನೇ ಅಖಂಡ ಸೃಷ್ಟಿಕರ್ತ. ಸ್ವಯಂ ನಾನೇ ಭಗವಂತ. ಮೂರ್ಖ, ನೋಡು ನನ್ನನ್ನು. ನಾನು ನರನು ಅಲ್ಲ, ಹಾಗೆ ಪಶುವು ನಾನಲ್ಲ. ನಾನು ನರಸಿಂಹ. ಶಾಂತರಾಗಿರಿ ಪ್ರಭು. ಒಮ್ಮೆ ನೋಡಿ, ಎಲ್ಲರೂ ಎಷ್ಟು ಭಯಭೀತರಾಗಿದ್ದಾರೆ. ಹೇ ಪ್ರಭುವೇ, ಶಾಂತರಾಗಿರಿ. ನಮೋ ನಮೋ ನರಸಿಂಹ, ಕರುಣೆ ತೋರೋ ನರಸಿಂಹ, ಕರುಣೆ ತೋರೋ ನರಸಿಂಹ, ಅಭಯ ನೀಡೋ ನರಸಿಂಹ, ಅಭಯ ನೀಡೋ ನರಸಿಂಹ, ಶಾಂತಿ